ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿವಸಗಳಲ್ಲಿ ಏನಾಗುತ್ತೆ ಅಂದರೆ ಸಾಕಷ್ಟು ಒಂದು ಸೋಂಕು ರೋಗಗಳ ಒಂದು ಹಾವಳಿ ಕಂಡು ಬರ್ತಾ ಇದೆ ಎಲ್ಲರಲ್ಲೂ ಕೂಡ. ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಹೀಗೆ ಈ ಒಂದು ಅದು HIV ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು. ಈ ಸೋಂಕು ರೋಗಗಳ ಒಂದು ಅದು ಏನಾಗುತ್ತೆ ಅಂದರೆ ಅರ್ಲಿಯರ್ ಸ್ಟೇಜಲ್ಲಿ ಗೊತ್ತಾಗಲ್ಲ, ತುಂಬ ಲಾಂಗ್ ಟರ್ಮ್ಗೆ ಕಾಡುವಂತಹ ಕಾಯಿಲೆಗಳಾಗುತ್ತೆ. ಹೀಗಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯ ಒಂದು ಸೋಂಕು ರೋಗಗಳ ತಪಾಸಣೆಯನ್ನು ಮದುವೆಗೆ ಮುಂಚೆ ಯಾಕಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಮುಖ್ಯವಾಗಿ ಮದುವೆಗೆ ಮುಂಚೆ ಮೆಡಿಕಲ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸುತ್ತೂರು ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮವನ್ನು ಬರಮಾಡೋಣ. ನಮಸ್ಕಾರ ಮಾಲಿನಿ ಅವರೇ. ನಮಸ್ತೆ ಸರ್. ಅಂದ ಹಾಗೆ ಬಹಳ ಒಂದು ಮಹತ್ವದ ಟಾಪಿಕ್ ಇವತ್ತನ್ನ ನಾವು ತಗೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಮದುವೆಗೆ ಮುಂಚೆ ಭಾರತದಲ್ಲಂತೂ ಅಂಥ ಪದ್ಧತಿ ಇಲ್ಲ, ಮೆಡಿಕಲ್ ಟೆಸ್ಟ್ ಮಾಡಬೇಕು ಅನ್ನುವಂಥ ಪದ್ಧತಿ ಇದುವರೆಗೆ ಅಂತ ಒಂದು ಕಂಡು ಬಂದಿಲ್ಲ ನಾವು. ಬಟ್ ಕೆಲವು ವಿದೇಶಗಳೆಲ್ಲ ಇದು ಆಲ್ರೆಡಿ ಚಾಲ್ತಿಯಲ್ಲಿದೆ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ತಾವು ಹೇಳ್ತೀರಿ ಅಂತ? ಸರ್, ಮದುವೆ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಕನಸು ಕಾಣ್ತಾ ಇರ್ತಾರೆ, ನಮಗೆ ಈ ಥರ ಹುಡುಗ ಬೇಕು, ಈ ಥರ ಹುಡುಗಿ ಬೇಕು, ನಮ್ಮ ಮದುವೆನ ಈ ರೀತಿ ಮಾಡ್ಕೋಬೇಕು ಅಂತ. ಈಗ ನಿಮಗೆ ಗೊತ್ತು, ಪ್ರತಿಯೊಂದು ಕುಟುಂಬದಲ್ಲೂ ಮದುವೆ ಅನ್ನೋದು ಅತ್ಯಂತ ಸಂಭ್ರಮದ ಕ್ಷಣ. ಮತ್ತೆ ಒಂದು ದಿನ 2 ದಿನದ ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅವ್ರ ಹತ್ರ ಇದೆಯೋ ಇಲ್ವೋ ಸಾಲನಾದರೂ ಮಾಡಿ ಮದುವೆ ಚೆನ್ನಾಗಿ ಮಾಡಬೇಕು. ಮತ್ತು ಈಗ ಭಾಳ ಅದೊಂದು ಟ್ರೆಂಡಿಂಗ್ ಶುರು ಆಗೋಗಿದೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟು ಇರಲೇಬೇಕು. ಮೊದಲು ಎಲ್ಲ ಸ್ವಲ್ಪ ಜಾತಕ ಅದು ಇದು ನೋಡಿ ಕೆಲವೊಂದು ಶಾಸ್ತ್ರ ಮಾಡಿ ಮದುವೆ ಮಾಡ್ತಿದ್ರು. ಈಗ ಇಲ್ಲ, ಅವರು ಎಷ್ಟೇ ಬಡವರಾಗಿರಲಿ, ಯಾವುದೋ ಹಳ್ಳಿ ಆಗಿರಲಿ, ಎಲ್ಲೇ ಆದ್ರೂ ಒಂದಷ್ಟು ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಅರಿಶಿಣದ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಡಾನ್ಸ್ಗಳು, ಈ ಥರದ್ದೆಲ್ಲ ಒಂಥರ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಇದ್ರ ಕಡೆ ಎಲ್ಲ ಗಮನ ಕೊಡ್ತೀವಿ. ಮತ್ತು ಊಟ ಇದೇ ಥರ ಇರಬೇಕು, ಇದೇ ಚೌಲ್ಟ್ರಿ ಆಗಬೇಕು, ಹೀಗೆ ಇರಬೇಕು ಅನ್ನೋದು ಎಲ್ಲ ಒಂದು ನಾವು ಎಚ್ಚರಿಕೆನ ತಗೊಂತೀವಿ. ಆಮೇಲೆ ಅದಕ್ಕೆ ಮೊದಲು ಜಾತಕನ ನೋಡ್ತೀವಿ. ಈಗಲೂ ಸಹ ನಾವು ಎಷ್ಟೇ ಮುಂದುವರೆದಿರಲಿ, ಏನೇ ಆದ್ರೂ ಹುಡುಗ ಹುಡುಗಿ ಜಾತಕನ ನೋಡಿ ಅದು ಗಣಗಳು ಎಷ್ಟು ಕುಡಿ ಬರುತ್ತೆ, ಅದರಲ್ಲಿ ಇಷ್ಟಿಷ್ಟು ಬಂದರೆ ಹಿಂಗೆ ಚೆನ್ನಾಗಿರ್ತಾರೆ ಅನ್ನೋದು ಒಂದು ತಾಳೆ ಎಲ್ಲ ಹಾಕಿ ಫೈನಲಿ ಅದೆಲ್ಲ ಮ್ಯಾಚ್ ಆದಮೇಲೆ 2 ಮನೆಯವರು ಒಪ್ಕೊಂಡ್ಮೇಲೆ ಮದುವೆ ಆಗ್ತಾರೆ. ಇಲ್ಲಿ ಇಷ್ಟೆಲ್ಲ ನಾವು ಆ ಒಂದು ಕಾಳಜಿಯಿಂದ ಎಲ್ಲ ಮಾಡಬೇಕಾದ್ರೆ ಹುಡುಗ ಆರೋಗ್ಯವಾಗಿದ್ದಾನ ಅಥವಾ ಹುಡುಗಿ ಆರೋಗ್ಯವಾಗಿದ್ದಾಳ ಅಂತ ಯಾರು ಯೋಚನೆ ಮಾಡಲ್ಲ. ಚೆನ್ನಾಗಿದ್ದಾರ, ಒಳ್ಳೆ ಕೆಲಸದಲ್ಲಿದ್ದಾರ, ಮನೆ ಕಡೆ ಹೇಗಿದ್ದಾರೆ, ಎಲ್ಲದೂ ನೋಡ್ತಾರೆ, ಎಲ್ಲ ನೋಡ್ತಾರೆ. ಆದರೆ ಹುಡುಗ ಹುಡುಗಿ ಆರೋಗ್ಯವಾಗಿದ್ದಾರ, ಮುಂದಿನ ದಿನದಲ್ಲಿ ಒಂದು ಸಂಸಾರ ನಡೆಸಲು ಎಲ್ಲ ರೀತಿ ಸಿದ್ಧತೆ ಆಗಿದೆಯಾ, ಆಮೇಲೆ ಮಕ್ಕಳಾದರೆ ಆ ಒಳ್ಳೆ ಒಂದು ಸಂತಾನವನ್ನು ಪಡೆಯೋದಕ್ಕೆ ಅವರಲ್ಲಿ ಎಲ್ಲ ಒಂದು ಅರ್ಹತೆ ಅದಕ್ಕೂ ಇದೆ. ಸುಮ್ಮನೆ ಅಲ್ಲ, ಒಂದು ಮಗು ಬೇಕು ಅಂದಾಗ ನಮಗೆ ಮಕ್ಕಳು ಬೇಕು ಅಂದಿದ ತಕ್ಷಣ ಮಾಡ್ಕೊಂಡ್ರೆ ಕಷ್ಟ ಆಗುತ್ತದು. ಅದಕ್ಕೆ ಅಂತಲೇ ಒಂದಷ್ಟು ಸಿದ್ಧತೆ ಮಾಡ್ಕೋಬೇಕು. ಇದ್ರ ಬಗ್ಗೆ ತಂದೆ ತಾಯಿಗಳು 2 ಕುಟುಂಬದವರು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಹುಡುಗ ಹುಡುಗಿ ಎಲ್ಲ ಮಾತಾಡ್ತಾರೆ, ಮುಂದಿನ ಜೀವನ ಹೇಗಿರಬೇಕು ಅದು ಇದು ಎಲ್ಲ ಮಾತಾಡ್ತಾರೆ. ಆದರೆ ಆರೋಗ್ಯ ಅದು ಬಹಳ ಮುಖ್ಯ. ಅದು ದೈಹಿಕ ಆಗ್ಬೋದು, ಮಾನಸಿಕ, ಸಾಮಾಜಿಕ, ಲೈಂಗಿಕ ಎಲ್ಲ ಥರದ ಆರೋಗ್ಯ, ಪರಿಪೂರ್ಣ ಆರೋಗ್ಯ. ಇದ್ರ ಬಗ್ಗೆ ಯಾರೂ ಗಮನ ಕೊಡಲ್ಲ. ಸಾಮಾನ್ಯ ಈಗ ಮದುವೆ, ವಿವಾಹ ಪೂರ್ವ ವೈದ್ಯಕೀಯ ತಪಾಸಣೆಗಳು ಬೇಕಾದಷ್ಟಿದೆ. ನಮ್ಮ ದೇಶದಲ್ಲಿ ನಾವಿಷ್ಟೆಲ್ಲ ಗೊತ್ತಿದ್ರೂ ಸಹ ನಮ್ಮಲ್ಲಿ ಇಲ್ಲ. ಆದರೆ ತುಂಬ ಒಂದು ಆರ್ಥೋಡಾಕ್ಸ್ ಅಂತ ಅಂತೀವಲ್ಲ ನಾವು, ಈಗ ಅರಬ್ ಕಂಟ್ರಿಗಳು ಅಲ್ಲೆಲ್ಲ ನೋಡಿ, ಹೆಂಗಸರು ಹೊರಗಡೆ ಹೋಗಬೇಕು ಅಂದರೆ ಅವರು ಒಂದು ಬುರ್ಕ ಧರಿಸೇ ಹೋಗಬೇಕು, ಅಥವಾ ಯಾವ್ದಾದ್ರು ಮನೆಯಲ್ಲಿರುವ ಗಂಡ ಅಥವಾ ತಮ್ಮ ಅಂದರೆ ಸಹೋದರ ಅಂಥವ್ರ ಜೊತೆನೇ ಅವ್ರು ಹೊರಗಡೆ ಹೋಗಬೇಕಾಗುತ್ತೆ. ಅಂಥ ಒಂದು ಕಟ್ಟುನಿಟ್ಟು ಒಂದು ಕ್ರಮ ಇರೋಂಥ ದೇಶ. ಅದರಲ್ಲಿ ಮುಖ್ಯವಾಗಿ UAE ಇರ್ಬೋದು, ಆಮೇಲೆ ಸುಡಾನ್, ಆಮೇಲೆ ಕತಾರ್, ಕುವೈತ್, ಇರಾನ್, ನೀವು ಯಾವುದೇ ಆ ಥರ ಅರಬ್ ಕಂಟ್ರಿಗಳು ತಗೊಳ್ಳಿ, ಅಲ್ಲಿ ವಿವಾಹ ಪೂರ್ವ ವೈದ್ಯಕೀಯ ತಪಾಸಣೆ ಮ್ಯಾಂಡೇಟ್ರಿ, ಮಾಡಿಸ್ಲೇಬೇಕು ಅವರು. ಅದು ಮಾಡಿಸಿದ ನಂತರ ಆ ಸರ್ಟಿಫಿಕೇಟ್ ಮೇಲೇ ಅವರ ಒಂದು ಮದುವೆ ಅನ್ನೋದು ಏನಿರುತ್ತೆ ಅದು ಕಾನೂನಿನ ರೀತಿಯಲ್ಲಿ ಅದು ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋದೇ ಆಗಲಿ, ಊರ್ಜಿತ ಆಗುತ್ತೆ ಅಂತೀವಲ್ಲ, ಅದು ಆ ಥರ ಆಗುತ್ತೆ ಕಾನೂನಿನ ಕ್ರಮದಲ್ಲಿ ಅದು ಆಗಿದೆ ಅಂತ. ಹಾಗಾಗಿ ಮ್ಯಾಂಡೇಟ್ರಿ ಅದೊಂದೇ ಅಲ್ಲ, ಅದರ ಜೊತೆಗೆ ಕೆಲವೊಂದು ಈಗ ನಾವು ಆಧಾರ್ ಮತ್ತು BPL ಕಾರ್ಡ್ ಅಂತ ನಮ್ಮಲ್ಲಿ ಏನಿದೆ, ಅದೇ ಥರ ಕೆಲವೊಂದು
ಕೆಲವೊಂದು ಸರ್ಟಿಫಿಕೇಟ್ಗಳನ್ನ ಅವ್ರು ಪಡಿಬೇಕು ಅಂದರೆ ಅದನ್ನು ಅವರು ಕೊಡಲೇಬೇಕಾಗುತ್ತೆ. ಹಾಗಾಗಿ ಅಂಥ ಒಂದು ಮಡಿವಂತಿಕೆಯ ದೇಶದಲ್ಲೇ ಅವೇರ್ನೆಸ್ ಇದೆ. ನಮ್ಮದೇನು ಮಡಿವಂತಿಕೆ ದೇಶ ಅಲ್ಲ. ನಾವು ತುಂಬ ಪಾಶ್ಚಿಮಾತ್ಯರನ್ನು ನಾವು ಫಾಲೋ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ, ಎಲ್ಲದರಲ್ಲೂ ಮಾಡ್ತೀವಿ. ಊಟ ತಿಂಡಿ ನಮ್ಮ ಕಲ್ಚರ್ ಎಲ್ಲದರಲ್ಲೂ ಸ್ವಲ್ಪ ಶಿಫ್ಟಿಂಗ್ ಆಗ್ತಾ ಇದೆ. ಬಟ್ ಇದೊಂದು ಪಾಯಿಂಟಲ್ಲಿ ಈಗಲೂ ಸಹ ಹುಡುಗ ಅಥವಾ ಹುಡುಗಿ ಆಯಿತು ಮದುವೆ ಆಗ್ತಾ ಇದ್ದೀನಿ, ನಾನು ಏನೇನು ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದು ನಾವು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಮಾಡಿಸ್ಕೊಳ್ಳಲ್ಲ. ಎಲ್ಲೋ ಒಂದು ಭಯ ಅನಿಸುತ್ತೆ ಕೆಲವೊಮ್ಮೆ, ಅಯ್ಯೋ ಗೊತ್ತಾಗ್ಬಿಟ್ರೆ ಅಂತ. ಆದರೆ ಗೊತ್ತಾದರೆ ಮೊದಲೇ ಅದಕ್ಕೆ ಮುನ್ನೆಚ್ಚರಿಕೆ ತಗೊಂಡು ಅದಕ್ಕೆ ನಾವೇನು ಸೂಕ್ತ ಔಷಧೋಪಚಾರ ಮಾಡ್ಬೋದು. ಅದು ನಮಗೆ ಗೊತ್ತಾಗದೆ ನಾವು ಹಾಗೆ ಮುಚ್ಚಿಟ್ಕೊಂಡ್ರೆ ಕಾಯಿಲೆ ವಾಸಿಯಾಗಲ್ಲ, ಕಾಯಿಲೆ ಇದ್ದೇ ಇರುತ್ತೆ. ಅದು ಇನ್ನೂ ಉಲ್ಬಣ ಆಗಿ ಇನ್ನೂ ಅದರಿಂದ ಮುಂದಿನ ದಿನದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಈಗ ವಿವಾಹ ಪೂರ್ವ ಯಾವ್ಯಾವುದು ಪರೀಕ್ಷೆಗಳು ಅಂತ ಸಾಮಾನ್ಯ ನೋಡಿದರೆ ಜೆನೆಟಿಕ್ ಆನುವಂಶೀಯ ಪರೀಕ್ಷೆಗಳು, ಅದನ್ನು ಕಾಯಿಲೆಗಳಿರುತ್ತೆ, ಆನುವಂಶೀಯ ಕಾಯಿಲೆಗಳಿರುತ್ತೆ, ಅದನ್ನು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ನಂತರ ಇನ್ಫೆಕ್ಷಿಯಸ್ ಸೋಂಕಿನ ಕಾಯಿಲೆಗಳು ಇರುತ್ತೆ, ಅದನ್ನು ಪರೀಕ್ಷೆ ಮಾಡ್ಕೋಬೇಕು. ಮತ್ತು ಕ್ರಾನಿಕ್ ಡಿಸೀಸ್ ಅಂತ ಇದೆ, 3 ಭಾಗಗಳಾಗಿ ನಾವು ಅದನ್ನು ವಿಂಗಡಣೆ ಮಾಡ್ಬೋದು. ಆನುವಂಶೀಯ ಕಾಯಿಲೆಗಳು, ಇನ್ಫೆಕ್ಷನ್ನು ಸೋಂಕು ಉಂಟಾಗುವಂತಹ ಕಾಯಿಲೆಗಳು ಇರಬಹುದು, ಇದ್ರೂ ಇರಬಹುದು, ಇಲ್ಲದೇನೋ ಇರಬಹುದು, ಅದರ ಸಾಧ್ಯತೆ ಇದೆ. ಅಥವಾ ಕ್ರಾನಿಕ್ ಅಂತಂದರೆ ಲಾಂಗ್ ರನ್ನು ಡಯಾಬಿಟಿಕ್ ಆಗಿರ್ಬೋದು, ಎಪಿಲೆಪ್ಸಿ, ಈ ಥರದ್ದು ಕ್ರಾನಿಕ್ ಡಿಸೀಸಸ್ ಅಂತ ಕರಿತೀವಿ. ಈ 3ನ ನಾವು ಮೊದಲನೇದಾಗಿ ಪರೀಕ್ಷೆ ಮಾಡ್ಕೋಬೇಕು. ಕಾರಣ ಏನಂತಂದರೆ ಇದು ಮಾಡಿದ್ರೆ ಇದನ್ನು ಸೋಂಕಿನ ಕಾಯಿಲೆ ಏನಾದರೂ ಇದ್ದರೆ ಟ್ರಾನ್ಸ್ಮಿಷನ್ ಆಗುತ್ತಲ್ವಾ, ಹುಡುಗನಿಂದ ಹುಡುಗಿಗೆ ಅಥವಾ ಹುಡುಗಿಯಿಂದ ಹುಡುಗನಿಗೆ, ಅದನ್ನು ತಪ್ಪಿಸ್ಬೋದು. ಈ ಕ್ರಾನಿಕ್ ಡಿಸೀಸ್ಗಳೇನಾರು ಇತ್ತು ಅಂತಂದರೆ ಸೂಕ್ತವಾದ ಔಷಧೋಪಚಾರ ಮಾಡಿ ಅದು ಜಾಸ್ತಿ ಆಗದಿದ್ದಾಗೆ ಅದನ್ನು ನಾವು ನೋಡ್ಕೋಬಹುದು. ಹಾಗಾಗಿ ಈ 3 ಕ್ಯಾಟಗರಿನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅಂದರೆ ಇದನ್ನು ಪರೀಕ್ಷೆ ಮಾಡ್ಕೋಬೇಕು ಅಂತೇಳಿ. ಅದರಲ್ಲಿ ಈ ಆನುವಂಶೀಯ ಕಾಯಿಲೆಗಳು ಯಾವ್ದ್ಯಾವುದು ಅಂತ ಸಾಮಾನ್ಯವಾಗಿ ಏನೇನು ಟೆಸ್ಟ್ಗಳು ಮಾಡ್ತಾರೆ ಅಂತಂದರೆ, ಮೊದಲನೇದಾಗಿ ಈ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಅನ್ನೋದ್ರಲ್ಲಿ ಮುಖ್ಯವಾಗಿ ಒಂದೊಂದು ಕುಟುಂಬಗಳಲ್ಲಿ ಕಂಡುಬರೋ ಅಂಥದ್ದು ಅದು ಸಿಕಲ್ ಸೆಲ್ ಅನಿಮಿಯಾ ಅಂತ ಒಂದು ಕಾಯಿಲೆ ಇದೆ. ಥ್ಯಾಲಿಸೀಮಿಯಾ ಅನ್ನೋದು ಬೀಟಾ ಥ್ಯಾಲಿಸೀಮಿಯಾ ಅಂತ ಇದೆ. ಇದು ಬಹಳ ಪ್ರಮುಖವಾದದ್ದು. ಇದು ಕೆಲವೊಂದು ಜನಾಂಗದಲ್ಲಿ ಜಾಸ್ತಿ ಇರುತ್ತೆ. ಏಕೆ ಅಂತಂದರೆ ಅವರು ಅಲ್ಲೇ ಮದುವೆ ಆಗ್ತಾರೆ ನೋಡಿ, ಹೊರಗಡೆ ಆಗೋದಿಲ್ಲ. ಕೆಲವೊಂದು ಜನಾಂಗ ಹೀಗೆ ಅಂತಂದರೆ ತುಂಬ ಹತ್ತಿರದ ಸಂಬಂಧದಲ್ಲಿ ಮದುವೆ ಆಗೋದ್ರಿಂದ ಆ ಜನಾಂಗದಲ್ಲಿ ಏನಾದರೂ ಕಾಯಿಲೆಗಳು ಇತ್ತು ಅಂದರೆ ಅದು ಕ್ಯಾರಿಯರ್ ಇರ್ತಾರೆ. ಕ್ಯಾರಿಯರ್ ಅಂದರೆ ನೋಡೋಕ್ಕೆ ಚೆನ್ನಾಗೇ ಇರ್ತಾರೆ, ಬಟ್ ಒಂದು ಕಾಪಿ ಅವರಲ್ಲಿ ಡಿಫೆಕ್ಟ್ ಇರುತ್ತೆ. ಈಗ ಇಬ್ಬರಲ್ಲೂ ಒಂದೊಂದು ಕಾಪಿ ಡಿಫೆಕ್ಟ್ ಇದ್ದಾಗ ಅವರು ಮದುವೆ ಆದರೆ 2 ಕಾಪಿಗಳಾಗುತ್ತೆ. ಸೊ ಆ ಮಗುವಿಗೆ ಆ ಕಾಯಿಲೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಿಸೀಮಿಯಾ ಈ ಥರದನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ಎಲೆಕ್ಟ್ರೋಫೋರೋಸಿಸ್, ಅದರಲ್ಲಿ ರಕ್ತದ ಒಂದು ಮಾದರಿಯನ್ನು ತಗೊಂಡು ಅದು ಎಲೆಕ್ಟ್ರೋಫೋರೋಸಿಸ್ ಅಂತ ಒಂದು ಮೆಥಡ್ ಇದೆ. ಅದರ ಮುಖಾಂತರ ನಾವು ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಿಸೀಮಿಯಾ ಇವುಗಳನ್ನೆಲ್ಲ ನಾವು ಕಂಡುಹಿಡಿಯಬಹುದು. ಇದರ ಜೊತೆಗೆ ಒಂದು ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಇನ್ನೊಂದು ಕಾಯಿಲೆ ಇದೆ. ಇದು ಸಾಮಾನ್ಯವಾಗಿ, ಈಗ ನಾನು ಹೇಳ್ತಿರೋದು ಸಾಮಾನ್ಯವಾಗಿ ಕಂಡುಬರೋ ಅಂತಹದ್ದು. ಇದರ ಪರೀಕ್ಷೆಗಳನ್ನ ಮಾಡಿಸ್ಕೋಬೋದು. ಸಿಸ್ಟಿಕ್ ಫೈಬ್ರೋಸಿಸ್ ಮನೆಯಲ್ಲಿ ಯಾರಿಗಾರು ಕುಟುಂಬದಲ್ಲಿ ಸ್ವಲ್ಪ ಈ ಒಂದು ಆಸ್ತಮಾ, ದಮ್ಮು ಮತ್ತು ಒಂದು ಸ್ವಲ್ಪ ಇದ್ದರೆ ಅದು ಸಿಸ್ಟಿಕ್ ಫೈಬ್ರೋಸಿಸ್ ಇದ್ದವ್ರಿಗೂ ಆ ಥರದ್ದು ತೊಂದರೆಗಳಿರೋದ್ರಿಂದ ಇವರು ಅದೇನಾದ್ರು ಇದೆಯಾ ಅಂತ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಅನಿಸಿದರೆ ಅದನ್ನು ಮಾಡಿಸ್ಕೋಬೋದು. ಅಲ್ಲಿ ಡೆಲ್ಟಾ ಎಫ್ 508 ಅಂತ ಒಂದು ಮ್ಯೂಟೇಷನ್ ಇದೆ, CFTR ಜೀನ್ದು ಒಂದು ಮ್ಯೂಟೇಷನ್. ಅದನ್ನೇ ಸ್ಪೆಸಿಫಿಕ್ ಆಗಿ ಮಾಡ್ತಾರೆ. ಅದನ್ನು ಈ ಸಿಸ್ಟಿಕ್ ಫೈಬ್ರೋಸಿಸ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋಕ್ಕೆ ಅದನ್ನು ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಅದು ಬಹಳ ಪ್ರಮುಖವಾದದ್ದು. ಇದರ ಜೊತೆಗೆ ಈ ಜೆನೆಟಿಕ್ ಡಿಸಾರ್ಡರ್ಸ್ಗಳು ಕುಟುಂಬದಲ್ಲಿ ಏನಾದರೂ ಇದ್ದರೆ, ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದು ಕಾಯಿಲೆಗಳಿರುತ್ತೆ. ಆವಾಗ ನನಗೂ ಆ ಕಾಯಿಲೆ ನಾನು ಚೆನ್ನಾಗಿರ್ಬೋದು, ಬಟ್ ನಾನು ಆ ಕಾಯಿಲೆಯ ವಾಹಕರ ಅಥವಾ ಮುಂದೆ ಕಾಯಿಲೆ ಬರಬಹುದಾ ಅಂತ ನಾವೇನಾದರೂ ಕಂಡುಹಿಡಿಬೇಕು ಅಂತಂದರೆ ಆ ಪರೀಕ್ಷೆಗಳನ್ನು, ಈ ಜೆನೆಟಿಕ್ ಪರೀಕ್ಷೆಗಳು ಅಂತ ಏನಿದೆ ಆ ಪರೀಕ್ಷೆಗಳನ್ನು ಮಾಡಿಸ್ಕೋಬೋದು. ಬೇಕಾದಷ್ಟಿದೆ. ಥೈಸ್ಯಾಚ್ ಅಂತ ಇದೆ, ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಅಂತ ಇದೆ, ಬೇಕಾದಷ್ಟು ಈ ಥರದ್ದು. ಮೇಯ್ನು ಸಿಕಲ್ ಸೆಲ್ ಥ್ಯಾಲಿಸೀಮಿಯಾ ಈ ಥರದ್ದೆಲ್ಲ ಇದೆಯಲ್ಲ, ಸಿಸ್ಟಿಕ್ ಫೈಬ್ರೋಸಿಸ್ ಇಂಥದ್ರದ್ದು ಜೆನೆಟಿಕ್ ಡಿಸಾರ್ಡರ್ಸ್. ಮೊದಲನೇದು ಆನುವಂಶೀಯ ಕಾಯಿಲೆಗಳು. ಇದು ಕುಟುಂಬದಲ್ಲಿ ಏನಾದ್ರು ಇದ್ದರೆ, ಆಲ್ರೆಡಿ ಡೆತ್ಗಳೆಲ್ಲ ಆಗಿದ್ರೆ, ಸೊ ನಮ್ಮಲ್ಲೂ ಏನಾದ್ರು ಅಕಸ್ಮಾತ್ ಬಂದ್ಬಿಟ್ಟಿದ್ರೆ ಅನ್ನೋದು ಎಲ್ಲೋ ಒಂದು ಕಡೆ ಡೌಟ್ ಇರುತ್ತಲ್ಲ, ಹಾಗಾಗಿ ಅದನ್ನು ಪರೀಕ್ಷೆಗಳನ್ನು ನಾವು ಮಾಡಿಸ್ಕೋಬಹುದು. ಎರಡನೇದು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳಿದೆ. ಇನ್ಫೆಕ್ಷಿಯಸ್ ಡಿಸೀಸಲ್ಲಿ ಪ್ರಮುಖವಾಗಿ ನಮಗೆ ನಾವು ನೋಡೋ ಅಂಥದ್ದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಜಾಸ್ತಿ ಇರುತ್ತೆ.
ಅದು ಗೊನೇರಿಯಾ ಆಗ್ಬೋದು, ಸಿಫಿಲಿಸ್ ಆಗ್ಬೋದು, ಕ್ಲಮೈಡಿಯಾ, ಹಾರ್ಪಿಸ್, ಅದರ ಜೊತೆಗೆ ಹೆಪಟೈಟಿಸ್ ಬಿ ಮತ್ತು ಸಿ. ಅದರಲ್ಲಿ ಹೆಪಟೈಟಿಸಲ್ಲಿ ಎಲ್ಲದೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗಲ್ಲ. ಅದರಲ್ಲಿ ಎ ಬಿ ಸಿ ಡಿ ಇ ಅಂತ ಇದೆ. ಈ ನಮ್ಮ ಆಹಾರದಿಂದ ಅದು ಸ್ಪ್ರೆಡ್ ಆಗೋ ಅಂಥದ್ದು. ಅದರಲ್ಲಿ ಬಿ ಮತ್ತು ಸಿ ಮಾತ್ರ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಹಾಗಾಗಿ ಈ ಲೈಂಗಿಕತೆಯಿಂದ ಬರುವಂಥದ್ದು. ಹಾಗಾಗಿ HIV ಪಾಸಿಟಿವ್ ಆಗಿರ್ಬೋದು, HIV 1, HIV 1, 2 ಅಥವಾ ಹೆಪಟೈಟಿಸ್ ಬಿ ಮತ್ತು ಸಿ. ಇದರ ಜೊತೆಗೆ VDRL ಅಂತ ವೆನರಲ್ ಡಿಸೀಸ್ ರಿಸರ್ಚ್ ಲ್ಯಾಬ್ರೇಟರಿ ಅಂತೇಳಿ ಒಂದಷ್ಟು, ಅದರಲ್ಲಿ ಸಿಫಿಲಿಸ್ನ ಮುಖ್ಯವಾಗಿ ನಾವು ಗುರುತಿಸ್ತೀವಿ. ಅದರ ಜೊತೆಗೆ ಗೊನೇರಿಯಾ ಆಗ್ಬೋದು, ಆಮೇಲೆ ಕ್ಲಮೈಡಿಯಾ, ಈ ಥರದ್ದೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ. ಸೊ ಇದನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ HIV ಪರೀಕ್ಷೆಗಳನ್ನು ಮಾಡ್ತಾರೆ. ಅದರಲ್ಲಿ ಎಲೈಸಾ ಅನ್ನೋ ಮೆಥಡಾಲಜಿ ಇದೆ, ಅದ್ರ ಥ್ರೂ HIV ಪರೀಕ್ಷೆಗಳನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಈಗ ಏನಾದರೂ ಹೆಪಟೈಟಿಸ್ ಎಲ್ಲ ಇದ್ದರೆ, ಹೆಪಟೈಟಿಸ್ ಬಿ ಇದ್ದರೆ ಆ್ಯಂಟಿಜೆನ್ ಟೆಸ್ಟ್ಗಳು ಮಾಡ್ತಾರೆ. ಅದು ಹೆಪಟೈಟಿಸ್ ಸಿ ಇದ್ದರೆ ಆ್ಯಂಟಿಬಾಡಿ ಟೈಟರ್ಗಳನ್ನು ಪರೀಕ್ಷೆ ಮಾಡ್ತಾರೆ. ಆ್ಯಂಟಿಬಾಡಿ ಎಷ್ಟಿದೆ, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ, ಕಮ್ಮಿ ಇದ್ದಷ್ಟು ಅವ್ರಿಗೆ ತೊಂದರೆ, ಆ್ಯಂಟಿಬಾಡಿ ಜಾಸ್ತಿ ಇದ್ದಾಗ ತೊಂದರೆ ಆಗೋದಿಲ್ಲ. ಹಾಗಾಗಿ ಅದನ್ನು ಪರೀಕ್ಷೆಗಳನ್ನು ಮಾಡ್ತಾರೆ. ಇದರ ಜೊತೆಗೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ನಾನೆಲ್ಲ ಹೇಳಿದ್ನಲ್ಲ, ಅದರ ಪರೀಕ್ಷೆಗಳು ತುಂಬಾ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳ್ಬಹುದು. ನಂತರ ಮೂರನೇದು, ನಾವು ಇದರ ಜೊತೆಗೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಅಂತೀವಿ. ಅದು ಬಹಳ ಪ್ರಮುಖವಾದದ್ದು. ಏಕೆಂತಂದರೆ ಮದುವೆ ಅಂತ ಫೈನಲ್ ಆಗಿ ಮಾಡದೆ ಒಂದು ಸಂತಾನ ಪಡೆಯುತ್ತೆ. ಅದನ್ನು ನಾವೇನಂತಂದರೆ ಮೇನ್ ಏಮ್ ಅದೇನೆ. ಮೊದಲಿಂದ ಯಾವುದೇ ಪ್ರಾಣಿಗಳು ತಗೊಳ್ಳಿ, ಎಲ್ಲದರಲ್ಲೂ ಸಂತಾನೋತ್ಪತ್ತಿಗೋಸ್ಕರನೇ ಒಂದು ಗಂಡು ಹೆಣ್ಣು ಸೇರೋದು. ಆದರೆ ಮನುಷ್ಯ ಅಂದಾಗ ಸ್ವಲ್ಪ ಕಲ್ಚರಲಿ ಎವಾಲ್ವ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಕುಟುಂಬ ಇದೆ, ಒಂದು ಸಂಸಾರ ಇದೆ. ಆಮೇಲೆ ದೊಡ್ಡವರು ವಯಸ್ಸಾದವ್ರನ್ನ ನೋಡ್ಕೋಬೇಕು, ಸಣ್ಣವ್ರನ್ನೂ ಪಾಲನೆ ಪೋಷಣೆ ಮಾಡ್ಕೋಬೇಕು. ಈ ಥರದ್ದೆಲ್ಲ ತುಂಬ ನಾವು ಒಂದು ಕಲ್ಚರಲ್ ಇದು ಎವಲ್ಯೂಷನ್ ಆಗಿರೋದ್ರಿಂದ ನಮ್ಮದು ಸ್ವಲ್ಪ ಬೇರೆ ಇದೆ. ಆದರೂ ಸಹ ಫೈನಲಿ ನಾವು ಒಂದು ಸಂತಾನಕ್ಕೇ ಒಂದು ಮದುವೆ ಅಂತ ಆಗೋದು. ಹಾಗಾಗಿ ಇಲ್ಲಿ ಗಂಡಸರು ಸಾಮಾನ್ಯವಾಗಿ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಇನ್ಫರ್ಟಿಲಿಟಿ ರೇಟು ಜಾಸ್ತಿ ಆಗ್ತಾ ಇದೆ. ಮೊದಲು ನಾನು ಹೇಳಿದೆ, 50 ವರ್ಷಗಳ ಹಿಂದೆ ಒಬ್ಬ ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ಸಂಖ್ಯೆ 200 ಮಿಲಿಯನ್ ಪರ್ ml ಇತ್ತು. ಇವಾಗ 40, 50, 60 ಅಷ್ಟಿತ್ತು ಅಂತಂದರೆ ಪುಣ್ಯ ಅವ್ರದ್ದು. ಅಂದರೆ 200ರಿಂದ ಎಷ್ಟು ಕಮ್ಮಿ ಆಗಿದೆ ನೋಡಿ 50 ವರ್ಷದಲ್ಲಿ. ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಇದು ಕಮ್ಮಿ ಆಗ್ತಾ ಇರೋದ್ರಿಂದನೇ IVF ಸೆಂಟರು, ಗರ್ಭಧಾರಣ ಕೇಂದ್ರಗಳು ಜಾಸ್ತಿ ಆಗಿರೋದು. ಇನ್ನೂ ಏನಕ್ಕೆ ಅಂದರೆ ಇದೆಲ್ಲ ನಾನು ಒಂದು ಆ ಬಂಜೆತನದ ವಿಡಿಯೋದಲ್ಲಿ ಹೇಳಿದ್ದೀನಿ. ಕಾರಣ ತುಂಬ ಇದೆ. ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ, ಒಂದು ಕಾರಣ ಅಂತ ಆಗಲ್ಲ, ಬೇಕಾದಷ್ಟು ಕಾರಣ ಇರ್ಬೋದು. ನಮ್ಮ ಈಗ ಬದಲಾದ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ಹೊಟ್ಟೆ ಮೇಲೆ ಬೊಜ್ಜು ಬರುತ್ತಲ್ಲ, ಎಡಿಪೋಕೈನ್ ರಿಲೀಸ್ ಆಗುತ್ತೆ, ನಮ್ಮ ಟೆಸ್ಟೋಸ್ಟಿರಾನ್ ಲೆವೆಲ್ನ ಕಮ್ಮಿ ಮಾಡುತ್ತದು. ಆಮೇಲೆ ನಮ್ಮ ಆಹಾರದಲ್ಲಿ ಮಾಲ್ ನ್ಯೂಟ್ರಿಷನ್ನು, ಅಂದರೆ ತಿಂತೀವಿ ನಾವು, ಆದರೆ ಅದು ಜಂಕ್. ಅದು ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಅದರಲ್ಲಿ ವೈಟಮಿನ್ನು, ಮಿನಿರಲ್ಸು, ಟ್ರೇಸ್ ಎಲಿಮೆಂಟು, ಪ್ರೋಟೀನು ಈ ಥರದ್ದು ನೋಡಲ್ಲ. ನಾಲಿಗೆಗೆ ರುಚಿಯಾಗಿರೋದನ್ನ ನಾವು ತಿಂತೀವಿ. ಸೊ ಆಹಾರದಲ್ಲಿ ಬದಲಾವಣೆಗಳಾಗಿದೆ. ಹೈ ಕ್ಯಾಲರಿ ಡಯೆಟ್ನ ನಾವು ಇದು ಮಾಡ್ತೀವಿ. ಅದರ ಜೊತೆಯಲ್ಲಿ ನಮ್ಮ ಹವ್ಯಾಸಗಳು, ಸ್ಮೋಕಿಂಗು, ಜಾಸ್ತಿ ಸ್ಮೋಕ್ ಮಾಡಿದ್ರೂ ಸ್ಪರ್ಮ್ ಕೌಂಟು ಡೌನ್ ಆಗಿರೋದನ್ನ ರಿಸರ್ಚ್, ಸಂಶೋಧನೆಗಳು ಪ್ರೂವ್ ಮಾಡಿದೆ. ಮತ್ತು ಆಲ್ಕೋಹಾಲು ಅಷ್ಟೇ, ಅತಿಯಾಗಿ ಆಲ್ಕೋಹಾಲ್ ಸೇವನೆಯಿಂದನೂ ಸ್ಪರ್ಮ್ ಕೌಂಟು ಡೌನ್ ಆಗಿರೋದು. ಒಬಿಸಿಟಿ ಇದ್ದಾಗ, ಥೈರಾಯ್ಡ್ ತೊಂದರೆಗಳಿದ್ದಾಗ, ಮತ್ತು ಡಯಾಬಿಟಿಕ್, ಸಿವಿಯರ್ ಡಯಾಬಿಟಿಕ್ ಇದ್ದಾಗ್ಲೂ ಸ್ಪರ್ಮ್ ಕೌಂಟ್ ಡೌನ್ ಆಗೋದು. ಇದು ಹುಡುಗರಿಗೆ ಗೊತ್ತಿರಲ್ಲ. ಈಗ ಮೊಬೈಲ್ ಫೋನು ಅದು ಎಕ್ಸ್ಟೆನ್ಸಿವ್ ಯೂಸಲ್ಲಿ ಬೇಕಾದಷ್ಟು ರಿಸರ್ಚ್ನ ಅನಿಮಲ್ಸ್ಗಳ ಮೇಲೆ ಮಾಡಿದಾಗ ಸ್ಪರ್ಮ್ ಕೌಂಟು ಕಮ್ಮಿ ಆಗಿದೆ. ಬರೀ ಕೌಂಟ್ ಅಲ್ಲ, ಅದ್ರ ಗುಣಮಟ್ಟನೂ ಸಹ ಕಾಂಪ್ರಮೈಸ್ ಆಗಿದೆ. ಹಾಗಾಗಿ ತುಂಬ ಅತಿಯಾಗಿ ಯೂಸ್ ಮಾಡೋರಿಗೆ ಎಲ್ಲೋ ಒಂದು ಕಡೆ ಹೆದರಿಕೆ ಇರ್ಬೋದು, ಮದುವೆ ಆದಮೇಲೆ ಏನಾದರೂ ತೊಂದರೆ ಆದರೆ ಅಂತ. ಆ ತೊಂದರೆನ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಪರೀಕ್ಷೆ ಮಾಡಿಸ್ಕೊಳ್ಳೋದು, ಸೆಮೆನ್ ಅನಾಲಿಸಿಸು ಮಾಡಿಸ್ಕೋಬೇಕು. ಪುರುಷರು, ಹುಡುಗ ಸೆಮೆನ್ ಅನಾಲಿಸಿಸು ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ವೀರ್ಯಾಣುವಿನ ಒಂದು ಸಂಖ್ಯೆ, ಚಲನೆ, ಮಾರ್ಫಾಲಜಿ ಹೇಗಿದೆ, ಚೆನ್ನಾಗಿದೆಯಾ ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಅಲ್ಲೇನಾದ್ರು ಸ್ವಲ್ಪ ಅವ್ರಿಗೆ ಡೌಟ್ ಬಂದರೆ ಹಾರ್ಮೋನಲ್ ಪರೀಕ್ಷೆಗಳನ್ನು ಮಾಡ್ತಾರೆ. ಅದರಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಆಮೇಲೆ ಹೆಂಗಸರಾದರೆ ಪ್ರೊಜೆಸ್ಟ್ರಾನು, ಆದಮೇಲೆ ಎಸ್ಟ್ರಡಿಯಾಲ್ ಅಂತ ಒಂದು ಇದೆ ಹೆಣ್ಣು ಮಕ್ಕಳಲ್ಲಿ ಅದು, ಆಮೇಲೆ ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ನು,
ಈ ಎಲ್ಲ ಹಾರ್ಮೋನುಗಳದ್ದು ಎಷ್ಟಿದೆ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಇದ್ರ ಜೊತೆಗೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಒಂದಿದೆ, ಹೆಂಗಸರಲ್ಲಿ ಅದನ್ನು ನೋಡ್ತಾರೆ, ಅದರದ್ದು ಪ್ರಮಾಣ ಎಷ್ಟಿದೆ ಅಂತ. ಏಕೆಂತಂದರೆ ಅದರಿಂದನೂ ಸಹ ಅವರಿಗೆ ಒಂದು ಮಕ್ಕಳಾಗದೇ ಇರುವಂತಹ ಅದರ ವೇರಿಯೇಷನ್ ರೇಂಜ್ ಮೇಲೆ ಮಕ್ಕಳಾಗದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಈ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡ್ತಾರೆ. ಏಕೆಂದರೆ ಓವರಿಸು ಎಷ್ಟಿದೆ, ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ, ಈ ಅಂಡಾಣುಗಳು ಬಿಡುಗಡೆಯಾಗಿ ಸ್ಟೋರ್ ಆಗಿರುತ್ತೆ. ಕರೆಕ್ಟ್. ವೀರ್ಯಾಣುಗಳು ಮಾತ್ರ ಹದಿಹರೆಯದಲ್ಲಿ ಅವಾಗ ಬಿಡುಗಡೆ ಆಗೋದು, ಅದು ಫ್ರೆಶ್ ಅವಾಗ ಬಿಡುಗಡೆ. ಇದು ಆಲ್ರೆಡಿ ಬಿಡುಗಡೆಯಾಗಿ ಒಂದು ರಿಸರ್ವಾಯರ್ ಥರ ಸ್ಟೋರ್ ಆಗಿರುತ್ತೆ, ಪ್ರತಿ ತಿಂಗಳು ಒಂದು ಅಂಡಾಣು ಬಿಡುಗಡೆ ಆಗುತ್ತೆ ಅಂತ. ಹಾಗಾಗಿ ಎಷ್ಟು ಅಂಡಾಣು ಇದೆಯೋ ಇಲ್ವೋ, ಆಕೆಯಲ್ಲಿ ಅಂಡಾಣುಗಳಲ್ಲೇ ಇಲ್ದಲೇ ಹೋದರೆ ಮದುವೆ ಆದ ಮೇಲೆ ಮಕ್ಕಳಾಗಲ್ಲ. ನಿಜ ನಿಜ. ಅದು ಇದೆಯೋ ಇಲ್ವೋ, ಏಕೆಂದರೆ ಇವಾಗ ಯಾವುದೋ ಯಾರಿಗೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾವು. ಮೇಲ್ನೋಟಕ್ಕೆ ಏನೂ ಗೊತ್ತಾಗಲ್ಲ, ಎಲ್ಲ ಚೆನ್ನಾಗೇ ಇರ್ತಾರೆ. ಆಮೇಲೆ PCOD ಗೊತ್ತಿರ್ಬೋದು ನಿಮಗೆ, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ. ನಂದು 2 ವಿದ್ಯಾರ್ಥಿನಿಯರು ಇದ್ರ ಮೇಲೆ PhD ಮಾಡಿದ್ದಾರೆ, 2 ಥೀಸಿಸ್ ಕಂಪ್ಲೀಟ್. ಅದು ಹೆಂಗೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಹೆಂಗೆ ಬರುತ್ತೆ, ಯಾವ ಹಾರ್ಮೋನ್ ವೇರಿಯೇಷನ್ ಆದರೆ ಬರುತ್ತೆ, ಯಾವ ಜೀನ್ ಅಪ್ ರೆಗ್ಯುಲೇಷನ್ ಡೌನ್ ರೆಗ್ಯುಲೇಷನ್ ಆದರೆ, ಅಂದರೆ ಸಂಪೂರ್ಣ ಮಾಹಿತಿ ನಮಗಿದೆ ಇದ್ರ ಬಗ್ಗೆ. ಆಮೇಲೆ ಸಿಪ್ ಪಾತ್ವೇ ಜೀನ್ಸ್ಗಳಂತ ಇರುತ್ತೆ. ಅದು ಹೆಂಗೆ ಅಂತಂದರೆ ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಮಾಡೋ ಜೀನ್ಸು. ಈಗ ನೋಡಿ, ನಾವು ತಿನ್ನೋದೆಲ್ಲ ಕಸನೇ, ಅದರಲ್ಲಿ ನ್ಯೂಟ್ರಿಷನ್ ಏನೂ ಇರೋದಿಲ್ಲ, ಎಲ್ಲದರಲ್ಲೂ ಕಲಬೆರಕೆ, ಆಮೇಲೆ ಎಲ್ಲದರಲ್ಲೂ ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್ಸು, ಫುಡ್ ಅಡಿಟಿವ್ಸ್ಗಳು ಎಲ್ಲದರಲ್ಲೂ ಹಾಕಿರ್ತಾರೆ. ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಲ್ಲಿ ಡಿಟಾಕ್ಸಿಫಿಕೇಷನ್ನು, ಅದಕ್ಕೆ ನಾನು ಪ್ರತಿ ಸಲ ಹೇಳೋದು, ಮನುಷ್ಯನ ದೇಹದಂಥ ಚಮತ್ಕಾರ ಯಾವುದೂ ಇಲ್ಲ. ಏನೇ ನೀವು ತಗೊಂಡ್ಲಿ, ಒಳಗಡೆ ಒಂದು ಸಿಸ್ಟಮ್ ಇದೆ ಅದನ್ನು ಡಿಟಾಕ್ಸಿಫೈ ಮಾಡೋದು. ಸಿಪ್ ಪಾತ್ವೇ ಅಂತ ಇದೆ, ಅದೊಂದು ದೊಡ್ಡ ಫ್ಯಾಮಿಲಿ, ದೊಡ್ಡ ಒಂದು ಗ್ರೂಪ್ ಇದೆ ಜೀನ್ಸ್ಗಳದು. ಅದು ಏನು ಟಾಕ್ಸಿನ್ ತಗೊಂಡ್ರು ಅದು ಇದು ಮಾಡುತ್ತೆ, ಅದನ್ನ ಕ್ಲಿಯರ್ ಮಾಡ್ತಾ ಬರುತ್ತೆ. ಬಟ್ ನೀವು ಅದಕ್ಕಿಂತ ಓವರ್ ಆಗಿ ಮಾಡ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ಪ್ರೆಷರ್ ಜಾಸ್ತಿ ಆದರೆ ಆಗಲ್ಲ, ಒಂದು ಲೆವೆಲ್ವರೆಗೂ ಕೆಲಸ ಮಾಡ್ಬೋದು. ನೀವು ತಗೊಳ್ಳೋ ವಿಷ ಪದಾರ್ಥ ಜಾಸ್ತಿ ಆದಾಗ ಅದರದ್ದು ಎಫಿಷಿಯನ್ಸಿ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಅಲ್ಲಿ ವೇರಿಯೇಷನ್ನು. ಅದಕ್ಕೆ ನೋಡಿ, ಇತ್ತೀಚೆಗೆ ಹೆಣ್ಣುಮಕ್ಕಳಿಗೆ 5 ಜನ ಹೆಣ್ಮಕ್ಳಲ್ಲಿ ಒಬ್ರಿಗಿದೆ ಅದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್. ಆ್ಯನ್ಒವ್ಯುಲೇಷನ್ನು ಅಂದರೆ ಅವರಿಗೆ ಸರಿಯಾಗಿ ಪೀರಿಯಡ್ಸ್ ಆಗದೇ ಇರೋ ಅಂಥದ್ದು. ಆಮೇಲೆ ಸಿಸ್ಟ್ಗಳು ಫಾರ್ಮ್ ಆಗಿಬಿಟ್ಟಿರುತ್ತೆ ಯೂಟ್ರಸ್ಸಲ್ಲಿ. ಅದಿದ್ದಾಗ ಅಂಡಾಣು ಬಿಡುಗಡೆ ಆಗಲ್ಲ. ಹಾಗಾಗಿ ಮದುವೆ ಆದಮೇಲೆ ಒಂಥರ ಪ್ರೆಷರ್ ಇರುತ್ತೆ, ಒಂದು ಮಗು ಬೇಕು ಅನ್ನೋದು. ಅದು ಅವರು ಬೇಕು ಅಂತಾರೆ, ಇದಾಗಲ್ಲ. ಅಲ್ಲೊಂದಷ್ಟು ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಇಬ್ರಿಗೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ ಜಾಸ್ತಿ ಆದರೆ ಪುನಃ ವೀರ್ಯಾಣುನೂ ಬಿಡುಗಡೆ ಆಗಲ್ಲ, ಅಂಡಾಣುನೂ ಬಿಡುಗಡೆ. ಹೋಲ ಒಂದು ಫ್ಯಾಮಿಲಿಯಲ್ಲಿ ಆ ಕಪಲ್ ಮೇಲೆ ತುಂಬ ಸ್ಟ್ರೆಸ್ ಡೆವಲಪ್ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನು ಮೊದಲೇ ಪೆಲ್ವಿಕ್ ಇನ್ಫ್ಲಮೇಷನು ಆಗಿರ್ಬೋದು, ಕೆಲವು ಸಲ ಒಳಗಡೆ ಇನ್ಫ್ಲಮೇಷನ್ ಎಲ್ಲ ಇರ್ಬೋದು. ಏಕೆಂದರೆ ಯೂರಿನರಿ ಟ್ರ್ಯಾಕ್ಟ್ ಡಿಸೀಸ್ಗಳಿದೆಯಲ್ಲ, ಯೂರಿನ್ ಇನ್ಫೆಕ್ಷನ್, ಅದು ತುಂಬ ಸಾಮಾನ್ಯ. ಅದನ್ನು ಹಾಗೇ ಬಿಟ್ಟರೆ ಅದರಿಂದನೂ ಸಹ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅನ್ಹೈಜೀನ್, ಮಕ್ಕಳುಗಳಿಗೆ ಅದ್ರ ಬಗ್ಗೆ ಒಂದು ಗಮನನೇ ಇರೋದಿಲ್ಲ. ನೋಡಿ, ಈಗ ಎಲ್ಲೇ ಹೋಗಲಿ, ಒಂದು ವಾಶ್ರೂಮ್ಗೆ ಹೋದರೆ ಎಷ್ಟು ಜನ ಫ್ಲೆಶ್ ಮಾಡಿ ನೀರು ಹಾಕಿ ಬರ್ತಾರೆ. ಅಂದರೆ ಅದೊಂದು ಪ್ರಾಕ್ಟೀಸ್, ಅದು ಒಳ್ಳೆಯ ಒಂದು ಅಭ್ಯಾಸ. ಅದು ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ ಸೋಂಕುಗಳು ಇದಾಗುತ್ತೆ. ಆಮೇಲೆ ಮೊದಲೆಲ್ಲ ಅಟ್ಲೀಸ್ಟು ಒಂದು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಸೋಂಕು ಕಮ್ಮಿ ಆಗ್ತಿತ್ತು. ಈ ಕಮೋಡ್ ಅಂದರೆ ಸೋಂಕು ಜಾಸ್ತಿ ಆಗುತ್ತೆ. ಅದರಲ್ಲಿ ಭಾಳ ಇದರಲ್ಲಿ ಇದಿದೆ, ಡಿಫ್ರೆನ್ಸ್ಗಳಿದೆ. ಹಾಗಾಗಿ ಈ ಥರ ಸೋಂಕು ಇದ್ದರೂ ಇರಬಹುದು, ಗೊತ್ತಿರಲ್ಲ ನಮಗೆ. ಹಾಗಾಗಿ ಆ ಒಂದು ರಿಸರ್ವಾಯರ್ ಎಷ್ಟಿದೆ ಅಂತ ನೋಡೋದಕ್ಕೆ ಆ ಪರೀಕ್ಷೆಗಳನ್ನು, ಈ ಹಾರ್ಮೋನಲ್ ಪರೀಕ್ಷೆಗಳು, ಮತ್ತು ಪೆಲ್ವಿಕ್ ರೀಜನ್ನಲ್ಲಿ ಪೆಲ್ವಿಕ್ ಇನ್ಫ್ಲಮೇಷನ್ ಏನಾದ್ರು ಇದೆಯಾ, ಅಥವಾ ನಮ್ಮ ಓವರೀಸ್ಗಳು ಎಷ್ಟಿದೆ. ಪುರುಷರಿಗೆ ವೀರ್ಯಾಣು ಎಷ್ಟು ಮುಖ್ಯನೋ ಮಹಿಳೆಯರಿಗೆ ಅಂಡಾಣುನೂ ಅಷ್ಟೇ ಮುಖ್ಯ. ಇಲ್ಲಿ ಇವ್ರು ಮಾತ್ರ ಮಾಡಿಸ್ಕೋಬೇಕು, ಇವ್ರು ಬೇಡ ಅಂತಲ್ಲ, ಇಬ್ಬರದೂ ಮಾಡಿಸ್ಬೇಕಾಗುತ್ತಲ್ವ. ಆಮೇಲೆ ಅದನ್ನು ಹಾರ್ಮೋನ್ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು. ಇದ್ರ ಜೊತೆಗೆ ಕ್ರಾನಿಕ್ ಡಿಸೀಸ್ಗಳು ಇರುತ್ತೆ ಕೆಲವು ಸಲ. ಕೆಲವ್ರಿಗೆ ಯಂಗ್ ಏಜಲ್ಲೇ ಡಯಾಬಿಟಿಕ್ ಆಗಿರ್ಬೋದು. ಇತ್ತೀಚೆಗೆ ಮೊದಲು ಡಯಾಬಿಟಿಕ್ ಅಂತಂದರೆ ಮಧುಮೇಹ ಅಂದರೆ ವಯಸ್ಸಾದವ್ರಿಗೆ ಬರ್ತಾ ಇತ್ತು. ಈಗ ಏನು ಇಲ್ಲ, ವಯಸ್ಸಾದಲ್ಲ ಹುಡುಗರುಗಳಿಗೂ ಬರ್ತದೆ. ಹಾರ್ಟ್ ಅಟ್ಯಾಕ್ ನೋಡಿ, ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಅಂದರೆ ವಯಸ್ಸಾದವರು ಒಂದು ರಿಟೈರ್ಡ್ ಆದಮೇಲೆ ಕೂತಿದ್ದಲ್ಲೇ ಹಂಗೆ ಕೂತಿದ್ರು ಹೊರಟೋದ್ರು ಅಂತೀವಿ. ಈಗ ಹಂಗೇನಿಲ್ಲ. ಸ್ಟೂಡೆಂಟ್ಗಳು, ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳು, ಯಾರು ಬೇಕಾದರೂ ಆಗ್ಬೋದು. ಕಾರಣ ಏನಂತಂದರೆ ಇದಕ್ಕೆ ಒಂದು ಕಾರಣ ಅಲ್ಲ, ಇವೆಲ್ಲ ಬೇಕಾದಷ್ಟು ಇರುತ್ತೆ. ಒತ್ತಡ ಆಗಿರ್ಬೋದು, ಅವ್ರು ಸೇವಿಸುವ ಆಹಾರ ಆಗಿರ್ಬೋದು, ಸೇವಿಸುವ ಎಣ್ಣೆ, ಎಲ್ಲದೂ ಕೌಂಟ್ ಆಗ್ತಾ ಬರುತ್ತೆ ಇಲ್ಲಿ. ಹಾಗಾಗಿ ಅದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ.
ಏನಾದರೂ ಆ ಥರ ಕ್ರಾನಿಕ್ ಡಿಸೀಸ್ಗಳಿದೆಯಾ, ಮಧುಮೇಹ ಇದೆಯಾ, ಅಥವಾ ಎಪಿಲಿಪ್ಸಿ ಇರುತ್ತೆ ಕೆಲವರಿಗೆ. ನೋಡಿ, ಎಪಿಲಿಪ್ಸಿ ಎಲ್ಲ ನಿಮಗೆ 2 ವರ್ಷ ಟ್ರೀಟ್ಮೆಂಟ್ ತಗೋಬೇಕದು. ಈಗ ಅವರು ಟ್ರೀಟ್ಮೆಂಟಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಹುಡುಗಿಗೆ ಮದುವೆ, ಹುಡುಗಿಗೋ ಮದುವೆ ಫಿಕ್ಸ್ ಆಯಿತು ಆಯಿತಾ. ಇವರು ಅಟ್ಲೀಸ್ಟ್ ಮೊದಲೇ ಮಾತಾಡ್ಕೊಂಡು ಇದು ಮಾಡಿದ್ರೆ ಆ ಮೆಡಿಸನ್ ಕಂಟಿನ್ಯೂ ಮಾಡ್ಬೋದು. ಇವ್ರು ಹಂಗೆ ಮಾಡಲ್ಲ. ಮದುವೆ ಆಗಿದ ತಕ್ಷಣ ಅಲ್ಲಿ ತಗೊಳಕ್ಕಿಲ್ಲೋ ಆಗಲ್ಲ, ನಿಲ್ಲಿಸ್ಬಿಡ್ತಾರೆ. ಅಲ್ಲಿಗೆ ಅದು ವಾಸಿ ಆಗಲ್ಲ. ಅದು ಹಾಗೆ ಪುನಃ ಕೋರ್ಸ್ ಶುರು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟು ಟ್ಯೂಬರ್ಕ್ಯುಲೋಸಿಸ್ಗೆ ನಿಮಗೆ ವರ್ಷಾನುಗಟ್ಟಲೆ ನೀವು ಅದಕ್ಕೆ ಮೆಡಿಸಿನ್ ತಗೋಬೇಕಾಗುತ್ತೆ. ಅದು ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಬಟ್ ನೀವು ಎಷ್ಟು ಮಟ್ಟಿಗೆ ಅದನ್ನು ಮೆಡಿಸಿನ್ ತಗೊಂತೀರಾ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಮುಂದಿನ ಜೀವನ, ಇಡೀ ಲೈಫ್ ಟೈಮು ಸಾಯೋವರೆಗೂ ಜೊತೆಲಿ ಇರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಎಲ್ಲ ಮಾತಾಡ್ತಾರೆ. ಆರೋಗ್ಯದ ಬಗ್ಗೆನೂ ಮಾತಾಡಿ ಆಮೇಲೆ ಒಂದು ನಿಜ, ಪ್ರಪಂಚದಲ್ಲಿ ಯಾರೂ ಆರೋಗ್ಯವಂತರು ಅಲ್ಲ. ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ. ಒಂದು ಆ್ಯಂಗ್ಸೈಟಿ ಇರ್ಬೋದು, ಅಥವಾ ಫಿಸಿಕಲ್ ಹೆಲ್ತಲ್ಲಿ ಏನೋ ಒಂದು ಕಾಂಪ್ರಮೈಸ್ ಇರ್ಬೋದು, ಒಂದು ಆಸ್ಟ್ಮ್ಯಾಟಿಕ್ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರು, ಏನೋ ಒಂದು ಆ ಥರ ಪರಿಪೂರ್ಣ ಆರೋಗ್ಯವಂತರು ಅನ್ನೋರು ನಿಮಗೆ ಸಿಗ್ಬೋದು. ಆದರೆ ನೀವು ಅದು ದುರ್ಬೀನು ಅಲ್ಲ, ಮೈಕ್ರೋಸ್ಕೋಪಲ್ಲಿ ಹುಡುಕ್ಬೇಕು. ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ವಿವಾಹ ಪೂರ್ವ ಮೆಡಿಕಲ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಾವು ಇಷ್ಟು ಹೊತ್ತು ಮದುವೆಗೆ ಮುನ್ನ ಯಾಕಾಗಿ ಈ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕು ಮತ್ತು ವಿದೇಶಗಳಲ್ಲಿ ಆಲ್ರೆಡಿ ಇರುವಂಥದ್ದು ಭಾರತದಲ್ಲೂ ಕೂಡ ಯಾಕೆ ಅನುಷ್ಠಾನ ಆಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.